तेज प्रभू न्यूज़ಗೆ ಸ್ವಾಗತ. ಸೌ ಡಾಕ್ಟರ್ ಅಂಜಲಿತಾಯಿ ಹೇಮಂತ್ ನಿಂಬಾಳ್ಕರ್ ಮಾಜಿ ಶಾಸಕರು ಖಾನಾಪುರ ವಿಧಾನಸಭಾ ಕ್ಷೇತ್ರ ಇವರ ಜನ್ಮದಿನದ ನಿಮಿತ್ತವಾಗಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಪಕ್ಷದ ಮುಖಂಡ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಜನ್ಮದಿನದ ಅಂಗವಾಗಿ ಇಂದು ಗುರುವಾರ 22 ಆಗಸ್ಟ್ 2024ರಂದು ಡಾಕ್ಟರ್ ಅಂಜಲಿತಾಯಿ ಫೌಂಡೇಶನ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಹಯೋಗದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮತ್ತು ಕಾರ್ಮಿಕರಿಗೆ ಆರೋಗ್ಯ ಕಿಟ್ ವಿತರಣೆ, 12 ಗಂಟೆ ಪಟ್ಟಣದ ತಾಲೂಕು ಅಕ್ಷಮ ಒಳ ರೋಗಿಗಳಿಗೆ ಅನೇಕ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು. ಮಧ್ಯಾಹ್ನ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ನಿವಾಸ ರಾಯಗಢದಲ್ಲಿ ಜನ್ಮದಿನ ಆಚರಣೆ ಕಾರ್ಯಕ್ರಮ ನಡೆಯಿತು. ಅವರ ಅಭಿಮಾನಿಗಳ ಬಳಗದವರು, ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿ ಹೂಮಾಲೆ ಹಾಕಿ, ಹೂಗುಚ್ಛ ನೀಡಿ, ಕೇಕ್ ಕಟ್ ಮಾಡಿ, ಸಿಹಿ ಹಂಚಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. सौभाग्यवती अंजलीताई निंबाळकर यांच्या वाढदिवसानिमित्त आपण सगळे जमलेलो आहोत. खरं म्हणजे खानापूर तालुक्याच्या राजकीय इतिहासामध्ये एक महिला किती कर्तबगार असू शकते याचं ज्वलंत उदाहरण म्हणजे डॉक्टर सौभाग्यवती अंजलीताई निंबाळकर. माजी आमदार आणि कार्यसम्राज्ञी डॉक्टर अंजलीताई निंबाळकर यांच्या वाढदिवसानिमित्त आज इथं सर्व खानापूर तालुक्यातील ज्येष्ठ श्रेष्ठ नेते, महिला, युवक व युवती कार्यकर्ते आपण जमलेलो आहोत आणि फार अति उत्साह आहे. श्रावण महिन्याचा असल्या कारणाने या पवित्र अशा मासामध्ये आमच्या हिंदू आणि भारतीय संस्कृतीमध्ये डॉक्टर अंजलीताई निंबाळकर यांचा जन्म झाला. ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಡಾಕ್ಟರ್ ಅಂಜಲಿತಾಯಿ ಹೇಮಂತ್ ನಿಂಬಾಳ್ಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಹಿಂಸಾ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ, ಖಾನಾಪುರ ತಾಯಿಯವರ ಅಭಿಮಾನಿ ಭಾಗದವರೇ, ಎಲ್ಲ ಪತ್ರಿಕೆ ಮಿತ್ರರೇ ಹಾಗೂ ಎಲ್ಲ ಪಟ್ಟಣ ಪಂಚಾಯತಿಯ ಕಾರ್ಯಕರ್ತರೇ ಹಾಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಎಲ್ಲ ಸುಸ್ವಾಗತಿಸುತ್ತಾ, ಬಂಧುಗಳೇ, ಮೇಡಮ್ ಅವರು ಖಾನಾಪುರ ಎಲ್ಲಿ ಏತನು ನಮ್ಮ ಇಡೀ ರಾಜ್ಯದಲ್ಲಿ ಗೊತ್ತಿರಲಿಲ್ಲ. ಅಂತ ಒಂದು ಖಾನಾಪುರದ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಗುರುಸುವಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ ಅಂಜಲಿತಾಯಿ ನಿಂಬಾಳ್ಕರ್ ಅವರು.